ಸೌಂದರ್ಯ ಅಂಬಿಕಾ ಪಿಯು ಕಾಲೇಜು 95% ಪಿಯುಸಿ ಫಲಿತಾಂಶ. ಕಾಲೇಜು ಆಡಳಿತ ಮಂಡಳಿಯಿಂದ ಅದ್ದೂರಿ ಅಭಿನಂದನಾ ಸಮಾರಂಭ ಆಯೋಜನೆ. ವಿಜ್ಞಾನ ವಿಭಾಗದಲ್ಲಿ 88% ಚೈತ್ರ ಹಾಗೂ ವಾಣಿಜ್ಯ ವಿಭಾಗದಲ್ಲಿ 93% ಗಳಿಸಿದ ತನುಶ್ರೀ ಕಾಲೇಜಿಗೆ ಟಾಪರ್. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡುಟ್ಟಿ ಬೇಗೂರು ರಸ್ತೆಯಲ್ಲಿ ಇರುವಂತಹ ಸೌಂದರ್ಯ ಅಂಬಿಕಾ ಪಿಯುಸಿ ಕಾಲೇಜಿನಲ್ಲಿ ಇತ್ತೀಚೆಗೆ ಪ್ರಕಟಗೊಂಡ ಪದವಿ ಪೂರ್ವ ಫಲಿತಾಂಶದಲ್ಲಿ 41 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡು 40 ವಿದ್ಯಾರ್ಥಿಗಳು ಕೂಡ ತೇರ್ಗಡೆಯಾಗಿ 95% ಫಲಿತಾಂಶ ಪಡೆದು ಸಾಧನೆ ಮಾಡಿದೆ. ಉತ್ತಮ ಫಲಿತಾಂಶ ಪಡೆದ ಹಿನ್ನೆಲೆ ಕಾಲೇಜು ಆವರಣದಲ್ಲಿ ಆಡಳಿತ ಮಂಡಳಿಯಿಂದ ಅದ್ದೂರಿ ಅಭಿನಂದನಾ ಸಮಾರಂಭ ಶನಿವಾರ ಆಯೋಜನೆ ಮಾಡಿದರು. ಒಟ್ಟು ಫಲಿತಾಂಶ: ಕಾಲೇಜಿನಲ್ಲಿ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಿಂದ 41 ಪರೀಕ್ಷೆ ತೆಗೆದುಕೊಂಡಿದ್ದು, ಈ ಪೈಕಿ 40 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಅತ್ಯುನ್ನತ ಶ್ರೇಣಿಯಲ್ಲಿ 9 ವಿದ್ಯಾರ್ಥಿಗಳು, ಪ್ರಥಮ ಶ್ರೇಣಿಯಲ್ಲಿ 25 ವಿದ್ಯಾರ್ಥಿಗಳು, 6 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದು, ಉಳಿದಂತೆ ಓರ್ವ ವಿದ್ಯಾರ್ಥಿ ಅನುತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ತನುಶ್ರೀ 555, ಪ್ರೀತಿ 539 ಅಂಕ ಗಳಿಸಿದರೆ, ವಿಜ್ಞಾನ ವಿಭಾಗದಲ್ಲಿ ಚೈತ್ರ 88ರಷ್ಟು, ಸಮೀಕ್ಷಾ 85ರಷ್ಟು ಅಂಕ ಗಳಿಸಿದ್ದಾರೆ ಎಂದು ಪ್ರಾಂಶುಪಾಲೆ ಮೇಘನಾ ಘೋಷಿಸಿದ್ದಾರೆ. ಕಾಲೇಜಿನ ಸಿಇಒ ಜಿತಿನ್ ಕೆ ಜೋಸ್ ಮಾತನಾಡಿ, ನಮ್ಮ ಸಂಸ್ಥೆಯು ಗ್ರಾಮೀಣ ಭಾಗದಲ್ಲಿನ ವಿದ್ಯಾರ್ಥಿಗಳಿಗೆ ಉತ್ತಮ ಪದವಿ ಮತ್ತು ಪದವಿ ಪೂರ್ವ ಶಿಕ್ಷಣ ಕೊಡ್ತಾ ಇದ್ದು, ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳಿಗೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಆದ ಸೌಂದರ್ಯ ರಮೇಶ್ ಮತ್ತು ಸೌಂದರ್ಯ ಭರತ್ ರವರ ಒತ್ತು ಕೊಟ್ಟಿದ್ದಾರೆ. ಇದೇ ಹಾದಿಯಲ್ಲಿ ಸಂಸ್ಥೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ಕಾರ್ಯನಿರ್ವಹಿಸಿದ್ದಾರೆ. ಈ ಪಿಯುಸಿ ಫಲಿತಾಂಶ ಎಲ್ಲರಲ್ಲೂ ಹೊಸ ಚೈತನ್ಯ ಉಂಟು ಮಾಡಿದೆ ಎಂದಿದ್ದಾರೆ. Previously she was saying we don't have that much of hope this much result, but yesterday I could see that happiness on her face. So I congratulate each one of you, all the very best. The thing is, see, now the student is telling that teachers are motivated, they were encouraged. See, the main thing is students, you have to decide. They can motivate, they can feed, they can encourage, but the decision is from your side. So that you have taken in a very good manner. That is the reason the result is come out with the brighter. Okay, so I congratulate and I offer. We will be, our team is very good nowadays. Whatever the things I want to discuss with you, that already discussed with the Rashmi sir and principal madam. So my team is very good now. You can join for BCom programs. We are there for you. ಸಾಧನೆ: ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ದ್ವಿತೀಯ ದರ್ಜೆಯಲ್ಲಿ ಪಾಸಾದವರು ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವುದು ಕಂಡು ಬಂದಿದ್ದು, ಸಂಸ್ಥೆಯಲ್ಲಿ ಗುಣಾತ್ಮಕ ಶಿಕ್ಷಣ ಕೊಟ್ಟಿರುವುದಕ್ಕೆ ಕೈಗನ್ನಡಿಯಾಗಿದೆ ಅಂತ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಭಿನಂದನೆ: ಉತ್ತಮ ಅಂಕ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜಿನಿಂದ ಶಾಲು ಮತ್ತು ಹೂಮಾಲೆಗೆ ಸನ್ಮಾನ ಸ್ಮರಣಿಕೆ ನೀಡಿ ಗೌರವಿಸಿದ್ರು. ಪರಿಶ್ರಮ ಮತ್ತು ಸಾಧನೆಗಾಗಿ ನನ್ನ ಹೃದಯಾಂತರಾಳದ ಅಭಿನಂದನೆಗಳು. ಕಂಗ್ರಾಚುಲೇಷನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. 50, 60, 70, 80 ಈ ಪರ್ಸೆಂಟೇಜ್ ತೆಗೆದಿರುವಂತಹ ವಿದ್ಯಾರ್ಥಿಗಳನ್ನ ನಾವು ದಾಖಲಾತಿ ಮಾಡ್ಕೊಂಡಿದ್ವಿ. ನಮ್ಮ ನಂಬಿಕೆ ಅಂದ್ರೆ ಬರೀ ಅಂಕಗಳು ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯವನ್ನ ತೋರಿಸೋದಿಲ್ಲ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಅಂಕ ಗಳಿಸದೇ ಇರ್ಬೋದು. ಅಂತಹ ವಿದ್ಯಾರ್ಥಿಗಳನ್ನ ನಾವು ದಾಖಲಾತಿ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ನಿರಂತರವಾಗಿ ಅವರಿಗೆ ಮಾರ್ಗದರ್ಶನವನ್ನ ನೀಡಿ, ಹೆಚ್ಚುವರಿ ತರಗತಿಗಳನ್ನ ನೀಡಿ, ಹಾಗೆ ಹಾಗೆ ವೃತ್ತಿಪರ ಮಾರ್ಗದರ್ಶನವನ್ನ ನೀಡಿ, ಪ್ರೇರಕನ ತರಗತಿಗಳನ್ನ ನೀಡಿ ನಾವು ವಿದ್ಯಾರ್ಥಿಗಳನ್ನ ರೆಡಿ ಮಾಡಿದ್ವಿ. ಪ್ರತಿ ವಾರದ ಪರೀಕ್ಷೆ ಇರ್ಬೋದು, ಘಟಕ ಪರೀಕ್ಷೆ ಇರ್ಬೋದು, ಕಿರು ಪರೀಕ್ಷೆ ಇರ್ಬೋದು, ಹೀಗೆ 10 ಹಲವು ಪರೀಕ್ಷೆಗಳ ಮೂಲಕ ನಮ್ಮ ಮಕ್ಕಳನ್ನ ಮುಖ್ಯ 48% ತೆಗೆದಿರುವಂತಹ ಎಸ್ಎಸ್ಎಲ್ಸಿ ತೆಗೆದಿರೋ ವಿದ್ಯಾರ್ಥಿ ಇವತ್ತು 82% ತೆಗೆದಿದ್ದಾನೆ. ವಿಜ್ಞಾನ ವಿಭಾಗದಲ್ಲಿ 67 ತೆಗೆದಿರುವಂತಹ ವಿದ್ಯಾರ್ಥಿ ಇವತ್ತು 88% ತೆಗೆದಿದ್ದಾರೆ. 61% ತೆಗೆದಿರುವಂತಹ ವಿದ್ಯಾರ್ಥಿ ಇವತ್ತು 91% ತೆಗೆದಿದ್ದಾರೆ. ಹಾಗೆ 67% ತೆಗೆದಿರುವಂತಹ ವಿದ್ಯಾರ್ಥಿ ಇವತ್ತು 93% ತೆಗೆದಿದ್ದಾರೆ. ಇಂತಹ ಹಲವಾರು ವಿದ್ಯಾರ್ಥಿಗಳು ಈ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಕಾಲೇಜಿನ ಸಂಸ್ಥೆಯ ನಿರ್ದೇಶಕಿ ರೀನಾ ಜೋಸ್, ವಾಣಿಜ್ಯ ವಿಭಾಗದ ಮುಖ್ಯಸ್ಥ ವಿನಯ್, ಉಪನ್ಯಾಸಕರು ಆದ ಚಂದ್ರಕಲಾ, ಲಕ್ಷ್ಮೀ ನರಸಿಂಹಯ್ಯ, ಗೌತಮ್, ದಿವ್ಯಾಶ್ರೀ, ಹರ್ಷಿತಾ, ನೇತ್ರಾವತಿ, ಪ್ರೇಮ, ಯಮುನಾ, ದಿವ್ಯಾ, ಆರ್, ಮಾರುತಿ,
ತೇಜಸ್ವಿನಿ, ನಂದಿನಿ ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಕಾಲೇಜು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ತನುಶ್ರೀ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 67 ಅಂಕ ಗಳಿಸಿದ್ದೆ. ಇದೀಗ ಶೇಕಡಾ 93 ಅಂಕ ಗಳಿಸಲು ಇಡೀ ಕಾಲೇಜಿನ ಬೋಧಕ ಸಿಬ್ಬಂದಿ ಕಾರಣವಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಇಡೀ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿರುವುದು ಸಂತಸವಾಗಿದೆ. ಮುಂದಿನ ದಿನದಲ್ಲಿ ಕಾನೂನು ಪದವಿ ಪಡೆದು ನ್ಯಾಯಾಧೀಶನಾಗುವ ಉದ್ದೇಶ ಹೊಂದಿದ್ದೀನಿ ಎಂದಿದ್ದಾರೆ. ಬಟ್ ನನ್ನ ಹಾರ್ಡ್ ವರ್ಕ್ ಇಂದ ಡಿಸ್ಟಿಂಕ್ಷನ್ ತಗೊಂಡಿದ್ದೀನಿ. ಥ್ಯಾಂಕ್ ಯು ಹೇಳ್ಬೇಕು ಎಲ್ಲಾ ಟೀಮ್ಗೆ, ನಮ್ಮ ಕಾಲೇಜ್ ಅವರಿಗೆ, ಪ್ರಿನ್ಸಿಪಲ್ಗೆ, ಎಲ್ಲರಿಗೂ. ಹೇಳ್ಬೇಕು ಅಂದ್ರೆ ನಾನು ಇದೇ ಇನ್ಸ್ಟಿಟ್ಯೂಷನ್ ಅಲ್ಲೇ ನನ್ನ ಪ್ರಿ-KG ಇಂದ 10th ವರ್ಗೂ ಇದೇ ಸೌಂದರ್ಯ ನಾಲೆಡ್ಜ್ ಪಾರ್ಕ್ ಅಲ್ಲಿ ಓದಿ, ನೆಕ್ಸ್ಟ್ ಕಂಟಿನ್ಯೂ ನಾನು ಇದೇ ಸೌಂದರ್ಯ ಅಂಬಿಕಾ PU ಕಾಲೇಜ್ ಅಲ್ಲಿ ಓದಿ ಫಸ್ಟ್ ಕ್ಲಾಸ್ 10th ಅಲ್ಲಿ ಫಸ್ಟ್ ಕ್ಲಾಸ್ ಇದೆ. ಬಟ್ ಸೆಕೆಂಡ್ PU ಅಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದೀನಿ. ತುಂಬಾ ಖುಷಿ ಇದೆ. ನನ್ ಸಪೋರ್ಟ್ ಮಾಡಿರೋ ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ ಅಂಡ್ ನನ್ನ ಕಾಲೇಜ್ ಪ್ರಿನ್ಸಿಪಲ್, ಟೀಚರ್ಸ್, ಆಲ್ ಸ್ಟಾಫ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಬಟ್ ಇವಾಗ ಇಲ್ಲಿ ಇಷ್ಟೋ ಮಾರ್ಕ್ಸ್ 93% ತೆಗ್ದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ನನ್ ಮೇಲೆ ನನಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಅಂಡ್ ಅಪ್ಪ ಅಮ್ಮ ಒಳ್ಳೆ ಹೆಸರು ತಂದ್ಕೊಟ್ಟೆ ಅನ್ನೋ ಫೀಲ್ ಇದೆ. ಸೊ ಇನ್ನು ಮುಂದೆ ಅಚೀವ್ಮೆಂಟ್ ಮಾಡೋದು ತುಂಬಾ ಇದೆ. ಸೊ ಅದಕ್ಕೆ ಒಂದ್ ಸ್ಟೆಪ್ ಅಷ್ಟೇ ಅಂತ ಹೇಳ್ತೇನೆ. SSLC 67 ಏನೋ ತೆಗ್ದಿದೆ ಅಷ್ಟೇ. ಇವಾಗ ಸೆಕೆಂಡ್ PU 93 ತೆಗ್ದಿರೋದು ನನ್ನ ಅಚೀವ್ಮೆಂಟ್ ಅಂತಾನೆ ಹೇಳ್ತೀನಿ. ಕಾಲೇಜ್ ತುಂಬಾ ಸೂಪರ್ ಆಗಿದೆ ಸರ್. ಪ್ರತಿಯೊಬ್ರು ಟೀಚರ್ಸ್ ಇರ್ಬೋದು, ಎಲ್ಲಾರು ಕೂಡ ತುಂಬಾ ಮೋಟಿವೇಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಮುಂದೆ ಯಾರು ಫಸ್ಟ್ PU ಸೇರ್ತಾರೆ ಅಥವಾ ಡಿಗ್ರಿ ಸೇರ್ತಾರೆ, ಪ್ರತಿಯೊಬ್ಬರಿಗೂ ಟೀಚಿಂಗ್ ಸಿಗ್ಲಿ ಅಂತ ಕೇಳ್ತೀನಿ ಸರ್. ವಿದ್ಯಾರ್ಥಿನಿ ಚೈತ್ರ ಮಾತನಾಡಿ, ವಿಜ್ಞಾನ ವಿಷಯವಾರು ಕಬ್ಬಿಣದ ಕಡಲೆ ಎನ್ನುತ್ತಾರೆ. ಆದರೆ ನಮ್ಮ ಕಾಲೇಜಿನ ಉಪನ್ಯಾಸಕರು ಉತ್ತಮ ಬೋಧನೆ ಮಾಡಿದ ಹಿನ್ನೆಲೆ ಶೇಕಡಾ 80% ಅಂಕ ಪಡೆದಿದ್ದೀನಿ ಎಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ. 10th ಅಲ್ಲಿ 69 ತೆಗ್ದು ಇವಾಗ 88 ತೆಗ್ದಿರೋದು ತುಂಬಾ ಖುಷಿ ಆಗುತ್ತೆ. ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ. ಪ್ರಿನ್ಸಿಪಲ್, ಸ್ಟಾಫ್ ಎಲ್ಲ ನೀಟಾಗಿ ಅರ್ಥ ಆಗಂಗೆ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಓದಿದ್ದೀನಿ. ಮುಂದೆನೂ ಚೆನ್ನಾಗಿ ಓದ್ಬೇಕು, ಒಳ್ಳೆ ಹೆಸರು ಮಾಡ್ಬೇಕು ಅಂತ.